ಚೋಡಿ ಸಾಹೇಬರು ಹೇಳ್ತಾರೆ, ನಾವು ಕೇಳ್ತಾರೆ ಸರ್ಕಾರ, ನಾವು ನಿಮ್ಮಲ್ಲಿ ನಾವೇನಾದ್ರು ತಪ್ಪು ಅಂತ ಹೇಳಿ ನಾವು ಸರ್ಕಾರನ ಕೇಳ್ತೀವಿ. ನಿಮ್ಮ ಆನ್ಸರ್ ಎಲ್ಲಿದ್ದು ನಾವು ಅಲ್ಲೇ ಕೇಳ್ತಾರೆ. ಇದೇನು ಹೇಳಿದ್ದು ಸರ್ಕಾರದ ವಿಷಯ ಅಂತ ಸರ್ಕಾರನ ಕೇಳ್ತಾರೆ. ನೀವು ನಮ್ಮ ಪ್ರತಿಪಕ್ಷದಲ್ಲಿ ಪಾಲ್ಗೊಳ್ಳಿ, ದೇವ್ರು ದುಡ್ಡು ಒಳ್ಳೇದು ಮಾಡ್ತಾರೆ. ಜನರ ಜೀವ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ನಾಲ್ಕು ವರ್ಷ ಆಯಿತು, ಆಯಿತು 1 ವರ್ಷ ಪರವಾಗಿಲ್ಲ, 2 ವರ್ಷ ಪರವಾಗಿಲ್ಲ, 4 ವರ್ಷ ಆಯಿತು. 4 ವರ್ಷ ಆದರೂ ಜನ ರೋಡಲ್ಲಿ ಸತ್ತೋಗ್ತಾರೆ. ಹಾಸ್ಪಿಟಲ್ ಕಟ್ಟಿದ್ದಾರೆ, ಶಾರ್ಟ್ ಸಾಕಿಟ್ ಮಾಡಿದ್ದಾರೆ ಅಷ್ಟೇ. ನಾವು ಕಟ್ಟಿದ್ರೆ ಹಾಸ್ಪಿಟಲ್ ಅಂತ ಹಿಂದ್ಗಡೆ ಬಿಟ್ಟಿದ್ದಾರೆ ಹಾಸ್ಪಿಟಲ್. ಕೆಲಸ ಇದೆ ಸರ್, ಸಾಮಾನ್ಯ ಜನಕ್ಕೆ ಏನು ಕೆಲಸ ಇದೆ? ಇದು ಆಸ್ಪತ್ರೆಯಲ್ಲಿ ಈ ಥರ ಸರಿ ಇಲ್ಲ ವ್ಯವಸ್ಥೆ ಅಂತ 100 ಸಲ ಮಾಡಿದ್ದಾರೆ. ಹುಡುಗರು ಚಿಕ್ಕ ಚಿಕ್ಕ ಹುಡುಗರೆಲ್ಲ ವಿಡಿಯೋ ಮಾಡೋದು ಏನಕ್ಕೆ ಸರ್ ರಿಕ್ವೆಸ್ಟ್ ಮಾಡ್ತೀರಾ? ಅಲ್ಲಿ ಹೋಗಿ ಅಲ್ಲ ಸರ್, ಹಾಸ್ಪಿಟಲ್ ಕಟ್ಟಿದ್ದಾರೆ, ಏನು ಫೋನ್ ಮಾಡಕ್ಕೆ ಇಕ್ಕಿರೋದು ಹಾಸ್ಪಿಟ್ಲ ನೋಡಿ. ನಾನು ಮಾನವೀಯತೆಯಿಂದ ಸರ್ಕಾರ ವ್ಯವಸ್ಥೆ ಅರ್ಥ ಮಾಡ್ಕೊಂಡಿಲ್ಲ, ಡೆಡ್ ಬಾಡಿ ಇಟ್ಕೊಂಡು ಮಾಡಿಲ್ಲ. ನಾನೇನೋ ಮನ್ಸು ಮಾಡಿದ್ರೆ ಡೆಡ್ ಬಾಡಿ ಇಡ್ತಾ ಇದ್ದೇವೆ. ಒಪ್ಪಲ್ಲ ನಮ್ಮ ಸರ್ ಹೇಳಿದ್ರು, ಇವ್ರು ಹೇಳಿದ್ರು, ಪಾಪ ಯಾರು ಗೊತ್ತಿಲ್ಲ. ಅವ್ರು ನೋಡಿ ಏನು ಮಾಡ್ತಿಲ್ಲ. ಸರ್ಕಾರ ನಡ್ಕೊಂಡು ಬರಬೇಕು, ವೆಹಿಕಲ್ಗಳು ಕೊಡಬೇಕು, ಆಗಲಿ ಅಂತ. ಅದಾದಮೇಲೆ ನಾವೆಲ್ಲ ಎದ್ದು ಹೋಗ್ತೀವಿ. ತಪ್ಪು ಮಾಡೋ ಕೆಲಸ ಇದೆ ಸರ್, ರಾಜಕಾರಣ ಮಾಡೋಕ್ಕೆ ಗೊತ್ತಿಲ್ಲ. ಇಲ್ಲಿ ಸೋಮವಾರ ನನಗೆ 100 ಫೋನ್ ಬರ್ತದೆ, ನನ್ನ ಹೊಟ್ಟೆಪಾಡು. ಮತ್ತೆ ಸತ್ತೋಗ್ತವ್ರಲ್ಲಿ ಜನ. ನಾನು ಅವನು ಯಾವನು MLA ಇದ್ದಾನೆ, ಇವತ್ತವರೆಗೂ ಪತ್ತೆ ಇಲ್ಲ. ಇಲ್ಲಿ ಬೆಳಗ್ಗೆಯಿಂದ ಏನು ಮಾಡ್ತಾವನು MLA? ಏನು ಮಾಡ್ತಾ ಇದೆಯಪ್ಪ MLA? ಬಾರೋ ಕನ್ನಡ. ನಮಸ್ಕಾರ ವೀಕ್ಷಕರೇ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೆರೆಸಂದ್ರದಲ್ಲಿ ಮನಕಲುಕುವ ಘಟನೆ ನಡೆದಿದ್ದು 11 ವರ್ಷದ ಬಾಲಕಿ ಶಶಿಕಲಾ ಸಾವನ್ನಪ್ಪಿರುವ ಘಟನೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಾಹಿತಿಯ ಪ್ರಕಾರ ಕೋತಿಯ ಭಯದಿಂದ ಓಡುತ್ತಿದ್ದ ವೇಳೆ ಕಾಲು ಜಾರಿ ಬಿದ್ದ ಶಶಿಕಲಾಗೆ ಗಂಭೀರ ಗಾಯಗಳಾಗಿದ್ವು. ತಕ್ಷಣವೇ ಪೋಷಕರಾದ ಚಂದ್ರಕಲಾ ಹಾಗೂ ನವೀನ್ ಕುಮಾರ್ ಅವರು ಪೆರೆಸಂದ್ರ ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಅಲ್ಲಿ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗಲಿಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸ್ಥಳೀಯರ ಆರೋಪದಂತೆ ಆಸ್ಪತ್ರೆಯಲ್ಲಿ ಅಗತ್ಯ ವೈದ್ಯಕೀಯ ಸೌಲಭ್ಯಗಳ ಕೊರತೆ ಇತ್ತು, ಆಕ್ಸಿಜನ್ ವ್ಯವಸ್ಥೆ ಸಮರ್ಪಕವಾಗಿ ದೊರೆಯಲಿಲ್ಲ, ಸಮಯಕ್ಕೆ ಆಂಬ್ಯುಲೆನ್ಸ್ ಕೂಡ ಲಭ್ಯವಾಗಲಿಲ್ಲ ಎನ್ನಲಾಗ್ತಿದೆ. ಈ ಕಾರಣಗಳಿಂದಲೇ ಅಮೂಲ್ಯ ಜೀವ ಕಳೆದುಕೊಂಡಿದೆ ಅಂತ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಘಟನೆ ತಿಳಿದಿದ್ದಂತೆ ಆಸ್ಪತ್ರೆ ಎದುರು ಸಾರ್ವಜನಿಕರು ಪ್ರತಿಭಟನೆ ನಡೆಸಿ ವೈದ್ಯರ ವಿರುದ್ಧ ಹಾಗೂ ಆರೋಗ್ಯ ಇಲಾಖೆಯ ವಿರುದ್ಧ ಆಕ್ರೋಶ ಹಾಕಿದ್ರು. ಆಸ್ಪತ್ರೆಯಲ್ಲಿನ ನಿರ್ಲಕ್ಷ್ಯವೇ ಬಾಲಕಿಯ ಸಾವಿಗೆ ಕಾರಣ ಅಂತ ಆರೋಪಿಸಿದ್ರು. ಈ ವೇಳೆ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಆಸ್ಪತ್ರೆಗೆ ಭೇಟಿ ನೀಡಿ ಬಾಲಕಿಯ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಬಳಿಕ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇರೋದು ಅತ್ಯಂತ ದುಃಖಕರ. ಈ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿದ್ರು. ನಿನ್ನೆ ನಮ್ಮ ಪೆರೆಸಂದ್ರ ಗ್ರಾಮದ ಏನು ಶಶಿಕಲಾ ಅನ್ನೋ ಒಂದು ಹೆಣ್ಣು ಮಗು, ಚಿಕ್ಕ ಮಗು, 3ನೇ ಕ್ಲಾಸ್ ಮಗು, ಒಂದು 8-9 ವರ್ಷ ಇರ್ಬೋದು ಪಾಪ. ಮನೆ ಹತ್ರ ಆಟ ಆಡಬೇಕಾದ್ರೂ ಏನೋ ಆಗಿ ಅಕಸ್ಮಾತಾಗಿ ಬಿದ್ದಿದೆ. ತುಂಬ ಇಂಜುರಿ ಏನೋ ಆಗಿರಲಿಲ್ಲ, ಉಸಿರಲ್ಲಿ ಏನೋ ಸ್ವಲ್ಪ ತೊಂದರೆನೋ ಏನೋ ಆಗಿದೆ, ಉಸಿರಾಟದ ತೊಂದರೆನೋ ಆ ಥರದ್ದು ಏನೋ ಆಗಿದೆ ಪಾಪ ಮಗುಗೆ. ಇಮ್ಮಿಡಿಯೇಟು 6 ಗಂಟೆಗೆ ಇಲ್ಲಿ ನಮ್ಮ ಆಸ್ಪತ್ರೆಗೆ ತೊಗೊಂಬಂದಾರೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೊಗೊಂಬಂದಾಗ ಅವ್ರಿಗೆ ಯಾರೂ ಇಲ್ಲಿ ಸಿಬ್ಬಂದಿ ಇರಲಿಲ್ಲ. 6 ಗಂಟೆಗೇನೋ ಹೊರಟೋಗಿದ್ರಂತೆ, ನೆನ್ನೆ ಭಾನುವಾರ ಬೇರೆ. ಅದರ ನಂತರ ಅವ್ರು ಏನು ಮಾಡಿದ್ದಾರೆ, ಇಲ್ಲೆಲ್ಲೋ ಒಂದಷ್ಟು ಏನು ಚಿಕ್ಕಬಳ್ಳಾಪುರಕ್ಕೇನೋ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮಾರ್ಗ ಮಧ್ಯದಲ್ಲಿ ಮಗು ತೀರ್ಕೊಂಡಿದೆ. ಏನು ದೊಡ್ಡ ಏನು ಆ ಹುಡುಗಿಗೆ ಇಂಜುರಿ ಆಗಿರಲಿಲ್ಲ. ಒಂದು ಕರೆಕ್ಟಾಗಿರೋವಂಥ ಒಂದು ಎಮರ್ಜೆನ್ಸಿ ಒಂದು ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಆ ಪ್ರೀಶಿಯಸ್ ಅವರ್ಸಲ್ಲಿ ಆ ಮಗು ಉಳ್ಕೊತಿತ್ತು. ಮತ್ತು ಇದೊಂದು ಮಗು ಕತೆ ಅಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಪೆರೆಸಂದ್ರದಲ್ಲಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕಡೆನೂ ಈ ರೀತಿ ಆಗ್ತಿದೆ. ಹಾಸ್ಪಿಟ್ಲ್ಗಳಂತೂ ಅಧ್ವಾನ ಆಗಿಬಿಟ್ಟಿದೆ. ಇದನ್ನು ನೋಡೋರು ಯಾರೂ ಇಲ್ಲ. ಪ್ರದೀಪ್ ಈಶ್ವರ್ ಅವರಿಗೆ ಒಂದು ಚೂರು ಕೂಡ ಜ್ಞಾನ ಇಲ್ಲ. ಇದನ್ನೆಲ್ಲ ಬಂದು ಅಡ್ರೆಸ್ ಮಾಡಬೇಕು, ಏನು ತಪ್ಪುಗಳಾಗ್ತಿದೆ ಏನಿಲ್ಲ ಅಂತ ನೋಡಬೇಕು. ಈಗ ಮೊನ್ನೆ ಬೈರತಿ ಸುರೇಶ್ ಅವ್ರು ಏನು ಮಾಡಿದ್ರು, ಹೋದ್ರು ಆ ಬಸ್ಗಳಲ್ಲೆಲ್ಲ ಓಡಾಡಿದ್ರು, ಏನು ತೊಂದರೆ ಆಗ್ತಿದೆ ಏನಂತ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ. ಯಾವುದೇ ಪಕ್ಷ ಆಗಿರಲಿ ಏನಾದರೂ ಆ ಥರ ಕೆಲಸ ಮಾಡಿದಾಗ ನೋಡೋಕ್ಕೂ ಖುಷಿ ಆಗುತ್ತೆ. ಹೌದಪ್ಪ ಏನೋ ಮಾಡ್ತೀರಾ. ಆ ಮನುಷ್ಯ ಇದುವರೆಗೂ 3.5 ವರ್ಷ ಆಗಿದೆ ಪ್ರದೀಪ್ ಈಶ್ವರ್. ಈ ರೀತಿ ಯಾವುದೇ ಅಂತ ಒಂದು ಇದು ಮಾಡಿಲ್ಲ. ಬೇಸಿಕ್ ನೀಡ್ ಇದು, ಏನು ಹಾಸ್ಪಿಟ್ಲ್ ಅನ್ನೋದು ಬೇಸಿಕ್ ನೀಡು.
ಆ ಹಾಸ್ಪಿಟ್ಲ್ಗೆ ಬಂದವರು ಸರಿಯಾಗಿ ನೋಡಿ ಸರಿ ಇದೆಯಾ ಇಲ್ವಾ ಇಲ್ಲಿ ವ್ಯವಸ್ಥೆ ಅನ್ನೋದನ್ನ ಕೂಡ ಯಾವತ್ತೂ ಗಮನಿಸಿಲ್ಲ. ಇದನ್ನು 10 ಬಾರಿ ಪಾಪ ನಮ್ಮ ಹುಡುಗರು ಅವರು ಇವರೆಲ್ಲ ವಿಡಿಯೋಗಳು ಮಾಡಿ ಅವರ ಅಸಹಾಯಕತೆಯನ್ನು ಹಾಸ್ಪಿಟಲ್ ಸರಿ ಇಲ್ಲ, ಜನ ಸತ್ತೋಗ್ತಿದ್ದಾರೆ, ತೊಂದರೆ ಆಗ್ತಿದೆ ಅಂತೆಲ್ಲ ಹೇಳಿದ ಮೇಲೂ ಸಹ ಏನೂ ಅವರು ಒಂದು ಚೂರು ಕೂಡ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಇವತ್ತು ನಮ್ಗೆ ಕಾಣ್ತಿರೋದಕ್ಕೆ ಇವತ್ತು ಗೊತ್ತಾಗ್ತಿದೆ ಅಷ್ಟೇ. ಎಷ್ಟೋ ಜನ ಅಸಹಾಯಕರು ಈ ಥರ ಮೀಡಿಯಾ ಮುಂದೆ ಬಂದಿಲ್ಲ, ಏನೂ ಇಲ್ಲ. ತುಂಬ ಜನ ಪ್ರಾಣಗಳು ಕಳ್ಕೊಂಡಿದ್ದಾರೆ, ತುಂಬ ಜನರ ಕುಟುಂಬಗಳು ಅನಾಥ ಆಗಿದೆ, ತುಂಬ ಜನ ಹೆಣ್ಮಕ್ಳು ವಿಧವೆಯರಾಗಿದ್ದಾರೆ, ತುಂಬ ಜನ ತಾಯಂದರು ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಈ ರೀತಿಯಾದಂಥ ವ್ಯವಸ್ಥೆ ಏನು ಒಂದು ಅರಾಜಕತೆ ಏರ್ಪಟ್ಟಿದೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ. ಎಲ್ಲೂ ಒಂದು ಅಭಿವೃದ್ಧಿ ಅನ್ನೋದೇ ಗೊತ್ತಿಲ್ಲ. ಯಾವತ್ತೋ ಬರ್ತಾರೆ, ಯಾವುದೋ ಜಾತಿ ಮಧ್ಯದ ಕಲಹ ಉಂಟಾಕೋದಕ್ಕೋ ಇನ್ನೊಂದಕ್ಕೋ ಏನೋ ಬಂದು ನೋಡಿ 27ನೇ ತಾರೀಕು ಬಂದಿರೋ ಮನುಷ್ಯ ಇವತ್ತು 20ನೇ ತಾರೀಕು 23 ದಿವಸ ಆಗಿದೆ. ಎಷ್ಟು ನಾವು ದಿನಕ್ಕೆ 2 ಸಲ, ನಾನು ಬೆಂಗಳೂರಲ್ಲಿ ಇದ್ರು ಸಹ ದಿನಕ್ಕೆ 2 ಸಲ ಬರುವಂಥ ಬರ್ತೀವಿ, ಬೇರೆ ಎಲ್ಲರೂ ಬಂದು ಹೋಗ್ತಿರ್ತಾರೆ. ಇವರು 23 ದಿವಸ ಆದ್ರೂ ಇದೇ ಬಂದಿಲ್ಲ. ಇದು ಇವತ್ತೊಂದಲ್ಲ, ಪ್ರತಿ ಸಲ ಹಂಗೆ 45 ದಿವಸ 2 ತಿಂಗಳು 3 ತಿಂಗಳು ಬರೋದೇ ಇಲ್ಲ ಮನುಷ್ಯ. ಇಂಥ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಏನು ಮಾಡೋಕ್ಕೆ ಸಾಧ್ಯ? ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥವರೆಲ್ಲ ಯಾಕೆ ಇರಬೇಕು? ಈ ರೀತಿ ಜೀವಗಳು ಕಳ್ಕೊತಾ ಇದ್ದಾರೆ. ಪಾಪ ಆ ಮಗು ಇವತ್ತು ಸತ್ತೋಗಿದೆ, ದಲಿತ ಕುಟುಂಬ, ಬಡ ಕುಟುಂಬ, ಅವ್ರಿಗೊಂದು ಸಾಂತ್ವನ ಹೇಳೋ ಅಂಥ ಕೆಲಸ ಕೂಡ ಇವ್ರು ಯಾರೂ ಮಾಡಿಲ್ಲ. ಇಲ್ಲಿ ಬಂದು ನಾವು ಇವತ್ತು ಕೂತಿರೋದಕ್ಕೆ ಇಡೀ ತಿಪ್ಪೆ ಸಾರ್ಸಕ್ಕೆ ಬಂದಿದ್ದಾರೆ. ಅಧಿಕಾರಿಗಳನ್ನು ಕಳಿಸಿ ನಮ್ಮನ್ನು ಮನವೊಲಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲಿ ಕೂಗಳತೆ ದೂರದಲ್ಲಿ ನಮ್ಮದು ಮೆಡಿಕಲ್ ಕಾಲೇಜ್ ಇದೆ, 1 ಕಿಲೋಮೀಟ್ರ್ ದೂರ. ಆ ಮೆಡಿಕಲ್ ಕಾಲೇಜಲ್ಲಿ ಇವತ್ತವರೆಗೂ ಆಸ್ಪತ್ರೆ ಇಲ್ಲ. ಏನು ಆಸ್ಪತ್ರೆ 4 ವರ್ಷ ಆಗಿದೆ ಆಗಿ, ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗಿದೆ. 4 ವರ್ಷದ ಪಾಪ ವಿದ್ಯಾರ್ಥಿಗಳು, ಮೆರಿಟ್ ಸ್ಟೂಡೆಂಟ್ಸು ಮೆಡಿಕಲ್ ಕಾಲೇಜಲ್ಲಿ ಬರೋದು, ಏನು ಅದು ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗೋವಂಥದ್ದು. ಅವ್ರಿಗೆ ಆಸ್ಪತ್ರೆ ಇಲ್ಲ, ಆಸ್ಪತ್ರೆಗಳೇ ಅವ್ರಿಗೆ ಪ್ರಯೋಗಾಲಯ. ಅಲ್ಲಿಗೆ ಇನ್ನೆಲ್ಲೋ ಕರ್ಕೊಂಡು ಹೋಗ್ತಾರೆ ಪಾಪ. ಜೊತೆಗೆ ಇಲ್ಲಿ ಆಸ್ಪತ್ರೆ ಇದ್ದಿದ್ರೆ ಎಷ್ಟೊಂದು ಜನಗಳ ಜೀವ ಉಳಿತಾ ಇತ್ತು. ಸುಮಾರು ಒಂದು 300-400 ಹಳ್ಳಿಗಳ ಜನ ಈಸಿಯಾಗಿ ಅಲ್ಲಿಗೆ ಹೋಗ್ತಿದ್ರು. ಯಾವುದನ್ನೂ ಮಾಡ್ತಿಲ್ಲ. ಸರ್ಕಾರದ ವೈಫಲ್ಯ, MLA ವೈಫಲ್ಯ. ಇದನ್ನು ಸರ್ಕಾರದ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಬರೋ ಅಷ್ಟು ಯೋಗ್ಯತೆ ಕೂಡ ಈ ಪ್ರದೀಪ್ ಈಶ್ವರ್ಗಿಲ್ಲ. ಮಂತ್ರಿಯಾಗಿ ಕೊಟ್ಟಿದ್ದಾರೆ. ಮಂತ್ರಿಯಾಗಿ ಯಾರನ್ನೇನು ಮಾಡಬೇಕು ಅಂತಿದ್ದಾರೋ ಗೊತ್ತಿಲ್ಲ. ಈ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ನಾವಿವತ್ತು ಜನಗಳಿಗೆ ಇನ್ಮೇಲೆ ಆ ರೀತಿ ಅನ್ಯಾಯ ಆಗಬಾರ್ದು. ಆ ಮಗುಗೆ ಆ ಸತ್ತೋಗಿರೋಂಥ ಮಗು ಮನೆಯಲ್ಲಿ ಹಣ ಕೊಡಕ್ಕೆ ಹೋದೆ ನಾನು. ಅವರೊಂದೇ ಮಾತು ಹೇಳಿದ್ದು, ನಮ್ಗೆ ಹಣ ಬೇಡ, ನಮ್ಮ ಮಗುಗಾಗಿರೋ ಅಂತಹ ಅನ್ಯಾಯ, ನಮ್ಮ ಕುಟುಂಬಕ್ಕಾಗಿರೋ ಅನ್ಯಾಯ ಇನ್ನೊಂದ್ಸಲ ಆಗಬಾರ್ದು, ಇದಕ್ಕೆ ಹೋಗಿ ತಾವು ಹೋರಾಟ ಮಾಡಬೇಕು, ಅದನ್ನು ಮಾಡಿದ್ರೆ ನೀವು ನಮಗೆ ಹಣ ಕೊಟ್ಟಕ್ಕಿಂತ ಜಾಸ್ತಿ ಅಂತ ಹೇಳಿದ್ರು. ಅವ್ರು ಹೇಳಿದ್ದು ಕರೆಗೋಸ್ಕರ ನಾವು ಇಲ್ಲಿ ಬಂದು ಕೂತಿದ್ದೀವಿ. ಇನ್ಯಾವ ಕುಟುಂಬಗಳಲ್ಲೂ ಈ ರೀತಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದಿರ ಯಾರು ಸಾಯಬಾರ್ದು ಅಂತ ನಂಗಿದ್ರೆ ಇಮ್ಮಿಡಿಯೇಟಾಗಿ ವ್ಯವಸ್ಥೆ ಬದಲಾವಣೆ ಆಗಬೇಕು. ಏನು 4 ವರ್ಷದಿಂದಲೂ ನೆನೆಗುದ್ದಿಗೆ ಬಿದ್ದಿರೋ ಅಂತಹ ಮೆಡಿಕಲ್ ಆಸ್ಪತ್ರೆ ಏನಿದೆ, ಕಾಲೇಜ್ಗೆ ಅಟ್ಯಾಚ್ ಆಗಿರುವಂಥದ್ದು, ಅದು ಇಮ್ಮಿಡಿಯೇಟಾಗಿ ಪ್ರಾರಂಭ ಆಗಬೇಕು. ಲಕ್ಷಾಂತರ ಕೋಟಿ ಬಜೆಟ್ ಹಾಕ್ತೀರಾ, ಹೆಲ್ತ್ ವೆರಿ ಇಂಪಾರ್ಟೆಂಟ್ ಅಂತ ಗೊತ್ತಿದೆ. ಅದಕ್ಕೆ ನೀವು ಹಣ ಕೊಟ್ಟು ಅದನ್ನು ಸರಿ ಮಾಡೋಂಥ ಯೋಗ್ಯತೆ ಇಲ್ದಿರೋ ಸರ್ಕಾರಗಳಿಗೆ ನಿಮಗೆ ಚೀಮಾರಿ ಆಗ್ತಾ ಇದ್ದೀವಿ. ಪೆರೇಸಂದ್ರ ಗ್ರಾಮ ಮಾತ್ರ ಅಲ್ಲ, ಇಡೀ ಚಿಕ್ಕಬಳ್ಳಾಪುರದ ಎಲ್ಲ ಜನತೆ ನಿಮಗೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಆಗ್ತಿದೆ. ವೀಕ್ಷಕರೇ, ಇಲ್ಲೊಂದು ಮಹತ್ವದ ವಿಷಯವನ್ನು ನಾವು ನೆನಪಿಸಬೇಕಿದೆ. ಸುಮನ್ ಟಿವಿ ಕನ್ನಡ ಕಳೆದ 8 ತಿಂಗಳ ಹಿಂದೆಯೇ ಪೆರೇಸಂದ್ರ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ವೈದ್ಯರ ನಿರ್ಲಕ್ಷ್ಯ, ಸಿಬ್ಬಂದಿ ಕೊರತೆ, ಚಿಕಿತ್ಸೆಯ ಸಮಸ್ಯೆಗಳು ಹಾಗೂ ಮೂಲಭೂತ ಸೌಲಭ್ಯಗಳ ಅಭಾವದ ಕುರಿತು ವಿಶೇಷ ವರದಿ ಪ್ರಸಾರ ಮಾಡಿತ್ತು. ನಂತರವೂ ಇದೇ ಆಸ್ಪತ್ರೆಯ ಸಮಸ್ಯೆಗಳ ಬಗ್ಗೆ 2ಕ್ಕೂ ಹೆಚ್ಚು ಬಾರಿ ವರದಿಗಳನ್ನು ಪ್ರಸಾರ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನವನ್ನು ಸೆಳೆಯಲು ಪ್ರಯತ್ನಿಸಿತ್ತು. ಆದರೆ ನಮ್ಮ ವರದಿಗಳ ನಂತರವೂ ಪರಿಸ್ಥಿತಿ ಸುಧಾರಿಸದೇ ಇರುವುದು ಬೇಸರದ ಸಂಗತಿ ಎಂದು ಒಂದು ಅಮಾಯಕ ಬಾಲಕಿಯ ಜೀವ ಬಲಿಯಾಗಿರುವುದು ಹಲವು ಪ್ರಶ್ನೆಗಳನ್ನು ಎಬ್ಬಿಸಿದೆ. ಇದು ಕೇವಲ ಒಂದು ಕುಟುಂಬದ ನೋವಲ್ಲ, ಸರ್ಕಾರಿ ಆಸ್ಪತ್ರೆಗಳ ಮೇಲೆ ನಂಬಿಕೆ ಇಟ್ಟು ಬರುವ ಸಾವಿರಾರು ಬಡ ಜನರ ಆತಂಕವೂ ಹೌದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನಪ್ರತಿನಿಧಿಗಳಾದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಅವರ ಕ್ಷೇತ್ರದಲ್ಲೇ ಇಂತಹ ಘಟನೆ ನಡೆದಿರುವುದರಿಂದ ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಇಲಾಖೆಯು ಕೂಡ ಈ ಪ್ರಕರಣದ ಕುರಿತು ತನಿಖೆ ನಡೆಸಿ ಆಸ್ಪತ್ರೆಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸಿ ಇಂತಹ ದುರಂತಗಳು ಮರುಕಳಿಸದಂತೆ ಶಾಶ್ವತ ಕ್ರಮ ಕೈಗೊಳ್ಳಬೇಕು ಅನ್ನೋದು ಎಲ್ಲರ ಆಗ್ರಹವಾಗಿದೆ. ಸುಮನ್ ಟಿವಿಯ ಮನವಿ ಏನೆಂದರೆ, ಒಂದು ಅಮೂಲ್ಯ ಜೀವ ಹೋಗಿದೆ, ಇನ್ನು ಮುಂದೆ ಮತ್ತೊಂದು ಜೀವ ಹೀಗೆ ಕಳೆದು ಹೋಗದಂತೆ ಪೆರೇಸಂದ್ರ ಸಾರ್ವಜನಿಕ ಆಸ್ಪತ್ರೆಗೆ ಅಗತ್ಯ ವೈದ್ಯರು, ಸಿಬ್ಬಂದಿ, ಆಕ್ಸಿಜನ್, ಆಂಬ್ಯುಲೆನ್ಸ್ ಸೇರಿದಂತೆ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು ತಕ್ಷಣ ಒದಗಿಸಬೇಕು. ಅಧಿಕಾರಿಗಳು ಹಾಗೂ ಸರ್ಕಾರ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರ ಕ್ರಮ ಕೈಗೊಳ್ಳಬೇಕು ಅಂತ ನಾವು ವಿನಂತಿಸಿಕೊಳ್ತೇವೆ. ಈ ಪ್ರಕರಣದ ಸತ್ಯಾಸತ್ಯತೆ ಏನು, ವೈದ್ಯರ ನಿರ್ಲಕ್ಷ್ಯ ಇದೆಯೇ, ತನಿಖೆಯಲ್ಲಿ ಏನು ಬಹಿರಂಗವಾಗಲಿದೆ, ಈ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ತಲುಪಿಸುವ ಕೆಲಸವನ್ನು ಸುಮನ್ ಟಿವಿ ಕನ್ನಡ ಮುಂದುವರಿಸುತ್ತದೆ. ಧನ್ಯವಾದಗಳು.